ಪಾಂಡುರಂಗ 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 ಪಾಂಡುರಂಗ. ಲೇ ಭೈರವ, ಬರ್ತಾ ಇದೀನಿ ಬಾಬಾ ಅವರೇ. ಅವಳಿಗೆ ಬಾಯಿ ಮುಚ್ಚು ಅಂತ ಹೇಳೋ, ಬಾಯಿ ಮುಚ್ಚು ಅಂತ ಹೇಳು. ಕೇಳಿಸ್ಕೊಳ್ಳೋದಕ್ಕಾಗ್ತಿಲ್ಲ. ಪಾಂಡುರಂಗ ಪಾಂಡುರಂಗ ಕೇಳಿದ್ರೇನೆ ಮೈಯೆಲ್ಲ ಉರಿತಾ ಇದೆ. ಅವಳನ್ನ ನಿಲ್ಸೋಕ್ ಹೇಳು, ಇಲ್ಲ ಅಂದ್ರೆ ಬಾಯಿ ಬಟ್ಟೆ ಕಟ್ಟು. ಮುಖ ಏನ್ ನೋಡ್ತಾ ಇದ್ಯಾ, ಬೇಗ ಹೋಗು. ಆಯ್ತು ಬಾಬಾ ಅವರೇ. ಪಾಂಡುರಂಗ 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 ಪಾಂಡುರಂಗ. ಬಾಯಿ ಮುಚ್ಕೊಂಡಿರು. ಯಾಕೆ ಪಾಂಡುರಂಗನ್ ಸ್ಮರಣೆ ಮಾಡ್ತಿದ್ಯಾ? ಪಾಂಡುರಂಗ. ಲೇ ಭೈರವ, ಅವಳಗ್ ಮಾತಾಡ್ದೆ ಬಾಯಿ ಮುಚ್ಕೊಂಡಿರೋ ಕೇಳೋ. ಅವಳ ಬಾಯಿಗೆ ಬಟ್ಟೆ ಕಟ್ಟಿದ್ರೆ ಅವಳಿನ್ ಮಾತಾಡೋದಕ್ಕಾಗಲ್ಲ ಕಣೋ. ಆಯ್ತು ಬಾಬಾ ಅವರೇ, ನಿನ್ ಸಾವು ಹೇಗೋ ಖಚಿತ ಆಯ್ತು. ನಮ್ ಪ್ರಾಣ ಯಾಕೆ ತೆಗಿತಿದ್ಯಾ? ಈಗ ನೋಡು, ನಿನ್ ಬಾಯಿ ಬಿಡದೆ ಇರೋಗ್ ಮಾಡ್ತೀನಿ. ಪಾಂಡುರಂಗ 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 ಪಾಂಡುರಂಗ. ನೋಡುದ್ಯಾ ನಾನ್ ನಿನ್ ಬಾಯಿನ ಹೇಗ್ ಮುಚ್ಚಿದೆ ಅಂತ? ಬಾಬಾ ಅವರೇ, ಅವಳ ಬಾಯಿನ ಕಟ್ಬಿಟ್ಟಿದೀನಿ. ಪಾಂಡುರಂಗ 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 ಪಾಂಡುರಂಗ. ಲೇ ಬಾಯಿಗೆ ಬಟ್ಟೆ ಕಟ್ಟಿದೀನಿ ಅಂತ ಹೇಳಿದ್ಯಲ್ಲೋ, ಮತ್ತೆ ಹೇಗ ಕೇಳಿಸ್ತಿದೆ ನನಗೆ? ಪಾಂಡುರಂಗ 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 ಪಾಂಡುರಂಗ. ಏಯ್ ಹುಡುಗಿ, ಸುಮ್ನೆ ನನಗೆ ಕೋಪ ಬರ್ಸ್ಬೇಡ ನೀನು. ಬಾಬಾ ಅವರೇ, ತುಂಬಾ ಗಟ್ಟಿಯಾಗಿ ಎಳ್ದ್ ಕಟ್ಟಿದೀನಿ, ಆದ್ರೂ ಹೇಗ್ ಸ್ಮರಿಸ್ತಿದ್ದಾಳೆ? ಏಯ್, ನಿನಗ್ ಬದುಕೋದಕ್ಕೆ ಆಸೆ ಇಲ್ವಾ? ಆ ಪಾಂಡುರಂಗನ ಹೆಸರನ್ನ ಜಪ ಮಾಡಿದ್ರೆ ನನಗ್ ಸಹಿಸಕ್ಕಾಗಲ್ಲ ಅಂತ ಹೇಳ್ದೆ ತಾನೆ? ನಿಲ್ಸು. ನಿನಗ್ ನಗು ಬರ್ತಿದ್ಯಾ? ಪ್ರತಿಫಲ ಅನುಭವಿಸ್ತೀಯಾ? ಭೈರವ, ಇವಳನ್ ರಾತ್ರಿ ಪೂರ್ತಿ ನಿದ್ರೆ ಮಾಡಕ್ ಬಿಡ್ಬೇಡ. ಇವಳು ಕಣ್ ಮುಚ್ಚೋ ಹಾಗೆ ಇಲ್ಲ, ನೆನ್ಪಿಟ್ಕೋ. ಇವಳು ಊಟ ಕೊಡ್ಬೇಡ, ಉಪವಾಸ ಕೆಡುವು. ರಾತ್ರಿ ಪೂರ್ತಿ ಕಣ್ಣಿಟ್ಟಿರು. ಸರಿ ಬಾಬಾ. ಇವಳು ಯಾವ್ದೇ ಕಾರಣಕ್ಕೂ ನಿದ್ರೆ ಮಾಡಬಾರ್ದು, ನೀನು ಕೂಡ ನಿದ್ರೆ ಮಾಡಬಾರ್ದು. ಇವಳ ಮನ್ಸ್ ಯಾಕೆ ಬದಲಾಗಲ್ಲ ಅಂತ ನೋಡ್ತೀನಿ. ಪಾಂಡುರಂಗ ಪಾಂಡುರಂಗ ಪಾಂಡುರಂಗ. ಮವ, ಅಯ್ಯೋ ಮವ, ಇದೇನ್ ಮಾಡ್ತಾ ಇದ್ದೀರಾ ನೀವು? ನನ್ ಕಾಲ್ಗೆ ಯಾಕೆ ಬೀಳ್ತಾ ಇದ್ದೀರಾ? ಅವತ್ ನಾನು ತಪ್ಪು ಮಾಡ್ಬಿಟ್ಟೆ. ಜೀವನದಲ್ಲೇ ಯಾವತ್ತೂ ಇಲ್ಲದೆ ಇರೋ ರೀತಿ ಜೋರಾಗಿ ಕೂಗಾಡಿ ಮಾತಾಡ್ಬಿಟ್ಟೆ, ಅದು ಕೂಡ ಮನೋರಮ ಅವ್ರ ಜೊತೆಗೆ. ಅವತ್ತು ಆ ರೀತಿ ಮಾತಾಡಿದ್ದಕ್ಕೆ ಇವತ್ತಿಗೂ ಕೊರಗ್ತಾನೆ ಇದ್ದೀನಿ. ದೊಡ್ಡ ಮನ್ಸು ಮಾಡಿ ದಯವಿಟ್ಟು ನಮ್ಮನ್ನ ಕ್ಷಮಿಸ್ಬಿಡಿ. ಅಳಿಯಂದ್ರೆ ಸಕ್ಕು ನಿಮ್ಮನ್ನ ಪೂರ್ತಿಯಾಗಿ ನಂಬಿದಾಳೆ. ಅವಳಿನ್ನು ಚಿಕ್ಕ ಹುಡುಗಿ, ಅವಳ ಪರವಾಗಿ ನಾವೇ ಕ್ಷಮೆ ಕೇಳ್ತಿದ್ದೀವಿ. ಸಕ್ಕು ಆ ಥರ ಕಷ್ಟಪಡ್ತಿದ್ರೆ ನಮಗೆ ನೋಡಕ್ಕಾಗ್ಲಿಲ್ಲ. ನನ್ ಮಗಳು ಸಕ್ಕು ಗುಣವಂತೆ. ಅವಳಿಗೆ ಅವಳ ಅತ್ತೆ ಅಂದ್ರೆ, ಅವಳ ಅತ್ತೆ ಮನೆಯವ್ರಂದ್ರೆ ತುಂಬಾನೇ ಅಭಿಮಾನ ಇದೆ. ಅತ್ತೆ ಮನೆ ಅಂದ್ರೆ ತುಂಬಾನೇ ಪ್ರೀತಿ. ನಿಮ್ ಮನೆಯವ್ರ ಮೇಲೆ ಅವಳಿಗೆ ತುಂಬಾ ಗೌರವ ಇದೆ. ಇವತ್ತಿನವರೆಗೂ ಅವಳು ಯಾರ ಬಗ್ಗೆನೂ ನನಗೆ ಯಾವುದೇ ದೂರು ಹೇಳಿಲ್ಲ. ಆ ಮನೇಲಿ ಅವಳ ಜೊತೆ ಪ್ರೀತಿ ಇದ್ದ. ಮಾತಾಡೋದು ಅಂದ್ರೆ ಅದು ನೀವೊಬ್ರೆ. ಅವಳು ನಿಮ್ಮನ್ನ ನಂಬ್ಕೊಂಡಿದ್ದಾಳೆ, ಅಂಥದ್ರಲ್ಲಿ ನೀವಾವತ್ತು ಅವಳ ಮೇಲೆ ಕೋಪ ಮಾಡ್ಕೊಂಡ್ರಿ. ಅದು ಸರಿ, ಸಕ್ಕು ಕಷ್ಟ ಪಡ್ತಾ ಇದ್ದಾಳೆ, ನೋವಲ್ಲಿದ್ದಾಳೆ ಅಂತ ನಿಮ್ಗೆ ಯಾರು ಹೇಳಿದ್ದು? ನಮ್ಮಮ್ಮ ಅವಳನ್ನ ಯಾವಾಗ್ಲೂ ಕ್ಷಮಿಸಿದ್ದಾರೆ, ಮನೆ ಒಳಗಡೆ ಸೇರಿಸ್ಕೊಂಡಿದ್ದಾರೆ. ಅವಳೀಗ ಮನೇಲೇ ಇದ್ದಾಳೆ. ಅಷ್ಟೇ ಅಲ್ಲ, ದೀಪಾವಳಿ ಹಬ್ಬನ ಅದ್ಭುತವಾಗಿ ಆಚರಿಸಿದ್ವಿ. ನರಕ ಚತುರ್ದಶಿ ದಿನ ಸಕ್ಕು ಅಂಗಳದಲ್ಲಿ ರಂಗೋಲಿ ಹಾಕಿದ್ಲು, ಅಂದವಾಗಿ ದೀಪಗಳನ್ನ ಹಚ್ಚಿದ್ಲು. ಇನ್ನು ಮನೆಯಲ್ಲಿ ಹೂರ್ಣದ ಕರ್ಜಿಕಾಯಿ ಕೂಡ ಮಾಡಿದ್ಲು. ಲಕ್ಷ್ಮೀ ಪೂಜೆ ದಿನ
ಅಕ್ಕಿಯಿಂದ ಮಹಾಲಕ್ಷ್ಮಿನ ಮಾಡಿದ್ಲು. ನಾವು ಸಕ್ಕುಗೆ ಒಡವೆಗಳನ್ನ ಹಾಕಿದ್ವಿ. ಎಲ್ಲಾನು ನಿಮ್ಮನೆ ಸಂಪ್ರದಾಯದ ಪ್ರಕಾರನೇ ಮಾಡಿದ್ಲು. ನಾವೆಲ್ಲರೂ ಅವಳನ್ನ ಹೊಗಳಿದ್ವಿ. ಅರೆ ಉಮಾ, ನೀನ್ ನನಗ್ ಹೇಗ್ ಮಾಡ್ತೀಯೋ ಸಕ್ಕು ಕೂಡ ಹಾಗೇನೆ ಮಾಡಿದ್ಲಂತೆ. ಕೇಳಿಸ್ಕೊಂಡಿರಿ? ಅಳಿಯಂದ್ರು ಹೇಳ್ತಿದ್ದಾರೆ ಅಂದ್ರೆ ಅದು ನಿಜಾನೇ ಆಗಿರುತ್ತೆ. ಇವತ್ ನಾವು ಒಳ್ಳೆ ಶುಭ ವಾರ್ತೆ ಕೇಳಿದ್ವಿ. ಪಾಂಡುರಂಗ, ಇವತ್ ಬೆಳಿಗ್ಗೆ ಸಿರಿಪುರ ದುರ್ಗಮ್ಮನ್ ಗುಡಿಲಿ ಅವಳು ನನ್ಗೆ ಆರತಿ ಮಾಡೋದ್ಲು. ಅಲ್ಲಿಂದನೇ ನಾನು ವಸೂಲಿಗೆ ಹೊರಟಿದ್ದು. ನಿಮ್ ಸಕ್ಕು ತುಂಬಾ ಸಂತೋಷವಾಗಿದ್ದಾಳೆ. ನೀವು ಅವಳ ಬಗ್ಗೆ ಚಿಂತೆ ಮಾಡಬೇಡಿ. ಇಲ್ಲಿ ನೋಡಿ, ನೀವ್ ಹೇಳಿದ್ದನ್ನ ಕೇಳಿದ ತಕ್ಷಣ ನಮ್ಮ ಮನಸ್ಸು ಸಂತೋಷದಿಂದ ತುಂಬ ಹೋಯ್ತು. ಪಾಂಡುರಂಗ, ಪಾಂಡುರಂಗ 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 ನೀನು ನಿದ್ದೆ ಮಾಡಬಾರ್ದು. ಇದು ಬಾಬಾ ಅವ್ರ ಆಜ್ಞೆ. ಕಣ್ಬಿಡು. ಪಾಂಡುರಂಗ, 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 ಪಾಂಡುರಂಗ. ಇಂಥ ಅನುಭವ ಇದಕ್ಕೂ ಮುಂಚೆ ಯಾವತ್ತೂ ಆಗಿರ್ಲಿಲ್ಲ. ನಾವಿಬ್ರು ಇಲ್ಲೇ ಇದ್ದೀವಿ, ಆದ್ರೆ ನಮ್ಮ ಮನಸ್ಸೆಲ್ಲ ಸಕ್ಕು ಸುತ್ತಾನೆ ಸುತ್ತಾ ಇದೆ. ಇವ್ರು ನಿಜವಾಗ್ಲೂ ತುಂಬಾ ಒಳ್ಳೆಯವರು. ಮಗಳು ಕ್ಷೇಮವಾಗಿದ್ದಾಳೆ ಅಂತ ಗೊತ್ತಾದ ತಕ್ಷಣ ಎಷ್ಟೊಂದು ಖುಷಿ ಪಡ್ತಾ ಇದ್ದಾರೆ. ಈಗ ಇವ್ರ ಮನ್ಸಲ್ಲಿದ್ದ ಭಾರ ದೂರ ಆಯ್ತು. ಹುಡುಗಿ ಹುಡುಗಿ ಓಯ್ ಹುಡುಗಿ